ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ವೇದ ವಾಕ್ಯವು ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 79ನೇ ವಚನ. ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಎಂಬುದಾಗಿ. ಇದು ಯಾರ ವಿಷಯದಲ್ಲಿ ಯಾರು ಹೇಳ್ತಿದ್ದಾರೆ ಅನ್ನುವಾಗ, ಜಕರಿಯನು ಸ್ನಾನಿಕನಾದ ಯೋಹಾನನ ತಂದೆಯಾಗಿದ್ದಾನೆ. ಆಮೇಲೆ ಈ ಜಕರಿಯನು ಈ ವಾಕ್ಯ ಹೇಳಬೇಕಾದ್ರೆ ಆತನು ಯಾಜಕನಾಗಿಯೂ ಮತ್ತು ಈ ಪ್ರವಾದನೆಯನ್ನು ಯೇಸುಕ್ರಿಸ್ತನ ವಿಷಯದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಇಸ್ರಾಯೇಲ್ ದೇಶಕ್ಕೆ ಸ್ವತಂತ್ರವಿರಲಿಲ್ಲ. ಯೇಸು ಸ್ವಾಮಿ ಹುಟ್ಟಿದಾಗಲೂ ಕೂಡ ರೋಮ ಚಕ್ರವರ್ತಿಯ ಆಧಿಪತ್ಯದಲ್ಲಿ ಇಸ್ರಾಯೇಲರು ಇರುವಾಗ ಅವರಿಗೆ ಒಬ್ಬ ಅರಸನು ದೇವರು ಕೊಡುತ್ತಾನೆ, ಒಬ್ಬ ರಕ್ಷಕನು ದೇವರು ಕೊಡುತ್ತಾನೆ, ಕತ್ತಲೆಯಲ್ಲಿರುವಂಥ ಜನರಿಗೆ ಮಾರ್ಗದರ್ಶಕನಾಗ್ತಾನೆ, ಬೆಳಕಾಗಿ ಹುಟ್ಟುತ್ತಾನೆ ಎಂತಕ್ಕಂಥ ಒಂದು ವಾಗ್ದಾನವನ್ನು ಜಕರಿಯನು ಇಲ್ಲಿ ಮತ್ತೆ ತಿರುಗಿ ನುಡಿಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ಈ ಒಂದು ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆ ಮಲಾಕಿ ಕೊನೆಯ ಪುಸ್ತಕ ಮುಗಿದಾಗ ಅಲ್ಲಿ ಕೂಡ ಒಂದು ಬೆಳಕಿನ ವಿಷಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಆಗಮನದ ವಿಷಯದಲ್ಲಿ ನಾವು ನೋಡ್ತೇವೆ. ಆ ಒಂದು ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ 400 ವರ್ಷದ ಒಂದು ಕತ್ತಲೆಯ ಯುಗವನ್ನು ನಾವು ನೋಡ್ತೇವೆ. ಡಾರ್ಕ್ ಏಜ್ ಎಂಬುದಾಗಿ ನಾವು ನೋಡ್ತೇವೆ. ಆ ಕತ್ತಲೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಪ್ರವಾದನೆಗಳು ಅಲ್ಲಿ ನೆರವೇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಜಕರಿಯನು ಯೇಸು ಸ್ವಾಮಿಯ ವಿಷಯದಲ್ಲಿ ಆತನು ಹೇಳುವ ಮಾತು, ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವನು ಎಂಬುದಾಗಿ ಹೇಳ್ತಾ ಇದ್ದೇನೆ. ಪ್ರಿಯರೇ, ನಿಜವಾಗಿಯೂ ಯೇಸು ಸ್ವಾಮಿ ಆತನು ಬೆಳಕಾಗಿದ್ದಾನೆ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳುವಾಗ ನನ್ನ ಮತ್ತು ನಿಮ್ಮ ಜೀವನದಲ್ಲಿರುವಂಥ ಕತ್ತಲೆಯನ್ನು ಆತನು ತೆಗೆದು ಹಾಕುವಂಥ ರಕ್ಷಕನಾಗಿದ್ದಾನೆ. ಅದಕ್ಕೋಸ್ಕರ ಕ್ರಿಸ್ಮಸ್ ಹಬ್ಬವನ್ನು ನಾವು ಸಂಭ್ರಮದಿಂದ ಆಚರಿಸೋಣ. ಆತನ ಜನ್ಮವನ್ನು ಅನೇಕ ಜನರಿಗೆ ನಾವು ಸಾರಿ ಹೇಳೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಕತ್ತಲೆಯಲ್ಲಿ ಸ್ವಾಮಿ, ಇಗ್ನೊರೆನ್ಸ್ ಕರ್ತನೆ, ಅಜ್ಞಾನದಲ್ಲಿ ನಾವು ಕೂತಿರುವಾಗ, ದೇವರು ಯಾರು ಎಂಬುದಾಗಿ ತಿಳಿಯದೆ ನಾವು ಪ್ರಪಂಚದಲ್ಲಿ ಮುಳುಗಿ ಹೋಗಿರುವಾಗ ಬೆಳಕನ್ನು ನೀನು ಕೊಟ್ಟೆ. ಯೇಸು ಕ್ರಿಸ್ತನ ನಮಗೋಸ್ಕರ ಕಳಿಸಿದೆ. ಆತನ ಮೂಲಕ ನಮಗೆ ಮಾರ್ಗವು ಸಿಕ್ಕಿತು, ಬೆಳಕು, ಸತ್ಯವು, ಜೀವವು ನಮಗೆ ಸಿಕ್ಕಿತು. ಕರ್ತನೇ, ನಿನಗೆ ಕೋಟಿ ಸ್ತೋತ್ರಗಳು. ಈ ಸತ್ಯಾಂಶವನ್ನು ಅನೇಕರು ತಿಳಿದುಕೊಂಡು ನಿನ್ನ ಹಿಂದೆ ಬರಲಿಕ್ಕಾಗುವಂತೆ ಕೃಪೆ ನೀಡು ಸ್ವಾಮಿ. ಇನ್ನೂ ಅನೇಕರಿಗೆ ಈ ಸತ್ಯ ವಚನವು ಅರ್ಥ ಆಗುವಂತೆ ನೀನು ಪವಿತ್ರಾತ್ಮನಿಂದ ಅಭಿಷೇಕಿಸಿ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.